ಇಡಿ ಅಣ್ಣ ಈಗ ಇಡಿ ಹೆಂಗ್ ಸುಮ್ಮನೆ ಇರ್ತಾನ ನೋಡ್ರಿ ವ್ಯೂವರ್ಸಿಗೆ ನೋಡ್ರಿ ಹೆಂಗ್ ಸುಮ್ಮನೆ ಇರ್ತಾನ ಜೀವನ್ ಸರ್ ಬಂದಾಗಷ್ಟೇ ಸುಮ್ಮನೆ ಇರ್ತಾನೆ ಅವನು ಬೇಡ ಅಂತ ಇಟ್ಕೊಳಕ್ ಕೊಡು. ಹಾ ನಮ್ ಬಬ್ಬ ಇವನು ನನ್ ಬಬ್ಬ ಇವನು ನನ್ ಚಿನ್ನು ಮರಿ ಇದು ನೋಡಿಗ ಹಿಂಗ್ ಮಾಡ್ತಿದ್ದೆ ಏಯ್ ನಮಗೇನೇನೇನ ಸರ್ ಸ್ವಲ್ಪ ಇನ್ನೂ ನೀವ್ ಹೇಳ್ದಂಗ ಇನ್ನೊಂದ್ ಶಾಣೆ ಬಾಬಾ ಆಗ್ಬೇಕು ಹೋಗ ಶಾಣೆ ಬಾಬಾ ಆಗ್ಬೇಕು. ನಮ್ ಕಡೆ ಮಾತ್ ಕೇಳಿದ್ರೆ ನೋಡ್ರಿ ಇಲ್ಲಿ ನಮ್ಮ ಮನೆ ಹೆಂಗ್ ನಿಂತಾನಂತ. ಅವ್ರ ಕಡೆ ಏನು ಮನೆಗ್ ಗಲಾಟೆ ಮಾಡಲ್ಲ ಹಂಗ ಕಾಣಿಸ್ತಾನ ಈಗ ನೋಡ್ತಿದ್ರ. ನೀವ ನೋಡಿ ಎಷ್ಟು ಗಲಾಟೆ ಮಾಡ್ತಾನಂತ ಸರ್ ನೋಡ್ರಿ. ಇವ್ರು ಹೇಳ್ತಾರೆ ಎಷ್ಟು ಗಲಾಟೆ ಮಾಡ್ತಾನ ದಿನ ಗೊತ್ತಿವ್ರಿಗೆ. ಇವ್ರಿಗೆ ಬರಾಕ ಕೊಡಲ್ಲ ಅವನು. ಬಿಳಿ ಆಕಳ ಕುದುರೆ ಆಕಳ ಅವ್ನ ಅನ್ಸಲ್ಲ ಇವ್ರನ್ನ ಕಡಿಯೋದು ಅದೈತ ನನ್ಗಾಗೆಲ್ಲ ಮಾಡತ್ತಾನ ನೋಡಲ್ಲಿ ನಿಮ್ಮ ಅಪ್ಪನ ಕಡೆ ಎಲ್ಲಿ ತಿನ್ನಲ್ಲ ಅನ್ನೋದಕ್ಕೆ. ಮಾಡಂಗಿಲ್ಲ ಬೈಟ್ ಮಾಡೋದೇನದಪ್ಪ ನೋಡಲ್ ನೋಡಲ್ ಏನ್ ಹೇಳ್ತಾರ ನೋಡ. ಹೋಗ ಬೈಟ್ ಮಾಡ್ತೀಯ ಹೋಗ. ಹೆಂಗೆ ಸುಮ್ನೆ ಇರ್ಬೇಕು. ನೀವು ಮತ್ತೆ ನೋಡ್ಕೊಂಡ್ ನಿಂತ್ರಿ. ಮತ್ತೆ ಅದಕ್ಕೆ ಹೇಳಿ ದೊಡ್ಡದೈತಂತ ಸುಮ್ಮನೆ ಬರತ್ತಾರೆ ಚೆನ್ನಾಗಿ ನೋಡೋಕೆ. ನೋಡ್ರಿ ಪಾಪಿ ಸಣ್ಣದ್ರೆ ಎಷ್ಟು ಮಾಡ 77 ಫೀಟ್ ಖಡಗ್ಗಲ್ಲಿ ಬೆಳಗಾಂ ರಾಜ ಅಂತ ಯಾಕಂದ್ರೆ ಮತ್ತೆ ಇದ್ರ ಸಲುವಾಗಿ ಹೌದು ಇಷ್ಟು ದೊಡ್ಡದೈತೆ ಅದಕ್ಕೆ ಅಂದರು. ಈತೇನು ಫೋಟೋ ತೆಗೆದು ಏನು ಮಾಡೋದು ನನಗೆ ಗೊತ್ತು. ಸುಮ್ಮನೆ ಎಲ್ಲರೂ ನಾವು ಯಾವ ನಿಮ್ದು ತಗೋತಿಲ್ಲ ಪ್ರಶಾಂತ್ ಹೊರಗೆ ಹೋಗಿ ಹೇಳಲ್ಲ. ಬೈತಾ ನೋಡಿದ್ರ ಸುಮ್ ತೆಕ್ಕೊಳ್ಳೋದಂಗ. ಫೋಟೋ ಹೊಡ್ಕೊಳಕ್ಕೆ ಒಳಗೆ ಹೋಗಿ ನೋಡ್ಬೇಕು. बघताना एक विनंती आहे की आपल्या घरी सुद्धा गणेशाचं आगमन होतं आणि गणेशाचं दर्शन घेत असताना चप्पल घालून येणं हे अशोभनीय आहे. ते लाभ सोडून यावे, आपले पादत्राणे सोडावे.
गणरायाच्या चरणी आपण प्रार्थना करत असताना बेळगावचा राजा सार्वजनिक गणेश उत्सव मंडळ चव्हाण गल्लीच्या वतीनं तुम्हा सर्व गणेश भक्तांना विनंती आहे की आपण चरण इकडे बंद होते इकडे गणपती गाव बंद होते ನಾವು ಮಾರ್ಕೆಟ್ ಗಣಪತಿಗಳು ನೋಡಿ ಬಂದು ಕೂತಿದ್ದೀವಿ. ಸ್ವಲ್ಪ ಟೀ ಕುಡಿತಾ ಇದ್ದೀವಿ. लोक पाहिजे रात्री ರಾತ್ರಿ ಮತ್ತೆ ಎಲ್ಲರೂ ಅಲ್ಲಿ ಬನಕೊಂಡ ಹೆಂಗ ನಾನು ಅಪ್ಪು ಸೇಮ್ ಶೇಮ್, ನಾನು ಅಪ್ಪು ಸೇಮ್ ಶೇಮ್, ನಾನು ಅಪ್ಪು ಸೇಮ್ ಶೇಮ್. ಬಾ ಬಾ किसका ये बच्चा सुंदर 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 बच्चा. ಆದ್ರೆ ಈಗ ಇವನಿಗೆ 7 months ಆಗಿದಂತೆ. ಆದ್ರೆ 1 year ವರೆಗೆ ಸುತ್ತಿಗೆ ಮಾಡ್ತಿರ್ತಾನೆ ಅಂತ ಸರ್ ಹೇಳ್ತಾರೆ. सुंदर सुंदर बच्चा सुंदर सुंदर बच्चा. ಅವ್ನು ಬಹಳ ಚೆನ್ನಾಗಿ ಟ್ರೈನಿಂಗ್ ಕೊಡ್ತಾರೆ. ಆಕ್ಚುಲಿ ಅವರು ಹೇಳಕ್ಕಾಗಲ್ಲ. ಟೀಚರ್ಸ್ ಡೇ ಅಂದ್ರೆ ಗುರುವಿನ ಇದು ಇದೈತೆ. ಟೀಚರ್ಸ್ ಅಂದ್ರೆ ಒಂದು ಗುರುವಿನ ದಿನ ಅಂತ, ಗುರುಗಳ ದಿನ. ಯಾರು ಪಾಠ ಕಲಿಸ್ತಾರೆ ಅಥವಾ ಎಲ್ಲ ವಿಧದಲ್ಲಿ ತಂದೆ ತಾಯಿ ಆಯಿತು, ಪ್ರತಿ ಗುರು ಆಯಿತು, ಎಲ್ಲಾರನ್ನೂ ಗುರುನೇ ಯಾರನ್ನೂ ಗುರು ಅನ್ಕೋಬೋದು ನಾವು. ಅನ್ಕೋಬೋದು. ಯಾರು ಒಂದು ಒಳ್ಳೆ ಮಾರ್ಗದರ್ಶನದಿಂದ ಏನೋ ಒಂದು ಸಣ್ಣವರಿದ್ದಾಗಿಂದ ಇವನು ಸ್ವಲ್ಪ ಭಾಳನೇ ಇವನ ಬಗ್ಗೆ ಹೇಳ್ಬೇಕಂದ್ರೆ ಇವನು ಭಾಳ ಅಂದರೆ ಇವಿರೋದೇ ಬ್ರೀಡ್ ಹೆಂಗೆ ಅಂತಾರೆ ಅದಕ್ಕೆ ಇವನಿಗೆಲ್ಲ ಚೈಲ್ಡಿಶ್ ಆಗಿ ಮಾಡ್ತಾನೆ. ಚೈಲ್ಡಿಶ್ ಭಾಳ ಇದ್ದಾನೆ. ಮತ್ತು ಅವನಿಗೆ ಒಳ್ಳೆ ಇದು ಕೊಡಿಸ್ಬೇಕು. ಆಮೇಲೆ ಊಟ ಹೆಂಗ್ ಮಾಡ್ಬೇಕು, ಮತ್ತೆ ಊಟ ಮಾಡ್ತಾನೆ, ಏನ್ ಪ್ರಾಬ್ಲಮ್ ಇಲ್ಲ. ಆದ್ರೆ ಸ್ವಲ್ಪ ಬಡ ಅವಸರ ಊಟ ಬೇಕ ಅನ್ನೋದು ಇರೋದೇ ಅದ್ರ ಜಾತಿದು ಒಂದು ಫೀಚರ್ಸ್ ಕೊಟ್ಟಾರ ಒಂದ್ರಲ್ಲಿ, ಅದರಲ್ಲಿ ಅದು ಒಂದಿದೆ. ಹಿಂಗಾಗಿ ಅದನ್ನು ಸ್ಲೋ ಆಗಿ ತಿನ್ಬೇಕು. ಮತ್ತೆ ಒಂದ್ ಸ್ವಲ್ಪ 1 year ವರೆಗೆ ಅಷ್ಟೇ ಅವ್ನು ತಿಂತಾನೆ ಅಂತ ಅವ್ರು ಹೇಳ್ತಾರೆ. ಸ್ಟ್ರಾಂಗ್ ಇದ್ದಾನೆ, ಜಂಪ್ ಮಾಡ್ತಾನೆ, ಸ್ಟ್ರಾಂಗ್ ಇದ್ದಾನೆ, ಬಹಳ ಸ್ಟ್ರಾಂಗ್ ಇದ್ದಾನೆ ಸಿಕ್ಕಾಪಟ್ಟೆ. ಆಮೇಲೆ ಒಬ್ನೇ ಇರೋಕ್ಕೂ ಎಲ್ಲ ರೂಢಿ ಮಾಡಿಸ್ತಿದೀವಿ. ಈಗೀಗ ಒಬ್ನೇ ಇರ್ತಾನ ಅವ್ನು. ಅವ್ರ ಅಂತಾರೆ ನೀವೆಲ್ಲ ಹೋದ್ರೆ ನಮ್ಮ ಕಡೆ ಬಿಟ್ಟು ಹೋಗ್ರಿ ಒಂದೆರಡು. ನಾನು ಇನ್ನು ನನಗೆ ಟೈಮ್ ಸಿಗ್ತದೆ ಅವನಿಗೆ ಚೆನ್ನಾಗಿ ಗೈಡ್. ಅವ್ರ ಸರ್ ಬಗ್ಗೆ ಎಷ್ಟಾಗಿದೆ ಕೊಟ್ಟಿಸ್ ಹೇಳ್ರಿ. ಅವರು ಒಳ್ಳೆ ಟ್ರೈನರ್ ಅಂತ ನಮ್ಗೆ ಅನ್ನಿಸ್ತು. ಅವ್ರು ಏನೋ ಅವನದು ಲಕ್ಕೋ ಏನಲ್ಲ, ನಮ್ಮ ಲಕ್ಕೋ ಒಂದು ಎಷ್ಟು ಬೇಗ ಅವರು ಒಂದು ಇದಾಯ್ತು. ನೀವು ಬಂದ ತಕ್ಷಣ ಅವ್ರ ನಾವು ಸ್ಟಾರ್ಟಿಂಗ್ ಇವನ್ ತಂದಾಗ ಹೆಂಗೋ ಏನೋ ಅನ್ಕೊಂಡಿದ್ವಿ, ಆದ್ರೆ ಟೀಚರ್ ಸಿಗ್ತಾವ ಗೊತ್ತಿದ್ದಿಲ್ಲ ನಮಗೆ. ಅದೇ ಟೀಚರ್ ಸಿಗ್ತಾನೆ. ಮತ್ತೆ ಆಮೇಲೆ ಇವೆಲ್ಲ ಬೋರ್ಡಿಂಗ್ ಹಿಂಗೆಲ್ಲ ಭಾಳ ಓವರ್ ಆಕ್ಟಿಂಗ್ ಮಾಡ್ತಾನಂತ ಗೊತ್ತಿರ್ಲಿಲ್ಲ ನಮಗೆ. ನೋಡ್ರಿ ಹೆಂಗ್ ಓವರ್ ಆಕ್ಟಿಂಗ್ ಮಾಡ್ತಾನ. ಅವನಿಗೆ ಇಷ್ಟ ಅಂದ್ರೆ ಸುಮ್ಮನಿರಲ್ಲ ಅಂತ, ಅವ್ನು ಹಿಂಗ್ ಓವರ್ ಆಕ್ಟಿಂಗ್ ಮಾಡ್ತಾನಂತೆ. ಆದ್ರೆ ಶುಂಡ ಬಚ್ಚ ಹೇಳ್ಬೇಕಂದ್ರೆ ಒಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಪ್ರಾಣಿಗಳಿಗೂ ನಾವ್ ಏನೆಲ್ಲ ಮಾಡ್ಬೋದು, ಅವಕ್ಕೆಲ್ಲ ಎಷ್ಟು ಬುದ್ಧಿ 20 years ಮಾಡ್ತಿದಾರಂತ. 20 years ಹಂಗಾಗಿ ಅವ್ನು ನೋಡಿದ ತಕ್ಷಣ ಅದೇನೋ ಗೊತ್ತಿಲ್ಲ, ಅವ್ ಅಷ್ಟು ಸೈಲೆಂಟ್ ಆಗ್ಬಿಡ್ತಾನ. ಅವ್ನು ಬಾಳ ಇಷ್ಟ ಅವನಿಗೆ. ಅವ್ರ ಸರ್ ಬಂದ್ರೆ ಪ್ರತಿಯೊಂದು ಮಾತು ಕೇಳ್ತಾನೆ. ಅವನಿಗೆ ಸರ್ ಅಂದ್ರೆ ಇಷ್ಟ ಅಂತ. ಸರ್ ಬಂದ್ರು ನೋಡು, ಸರ್ ಅಲ್ಲಿ ಸರ್ ಬಂದ್ರು, ನಿಮ್ ಸರ್ ಅಲ್ಲಿ ಹಂಗೆಲ್ಲ ಮಾಡ್ಬಾರ್ದು, ಹಂಗೆಲ್ಲ ಮಾಡ್ಬಾರ್ದು. ಏನ್ ಹೇಳ ಅವರು ನಾವು ಕಂಪ್ಲೇಂಟ್ ಹೇಳಿದ್ರು ಕೂಡ ಒಂದ್ಸಲನೂ ಅಪ್ಪನ್ ಬೈಯಲ್ಲ. ಅವ್ರಿಗೆ ಏನೋ ಒಂದ್ ಹೇಳ್ತಾರೆ. ಪ್ರಾಣಿಗಳಿಗೆ ನಮ್ ಜನ ಅಂದ್ರೆ ಮನುಷ್ಯನಿಗಿಂತ ಜಾಸ್ತಿ ಬುದ್ಧಿ ಇರ್ತದೆ. ಆದ್ರೆ ಟ್ರೈನಿಂಗ್ ಕೊಟ್ರೆ ವೈಬ್ರೇಷನ್ ಎಲ್ಲ ಗೊತ್ತಾಗುತ್ತೆ, ಅವಕ್ಕೆಲ್ಲ ಅರ್ಥ ಆಗುತ್ತೆ ಅಂತ ಹೇಳ್ತಾರೆ. ಅವ್ರು ಆಕ್ಚುಲಿ ಎಷ್ಟು ಪೇಷನ್ಸ್, ಎಷ್ಟು ಇಷ್ಟ ಡಾಗ್ ಲವರ್ ಅಂತ ಗೊತ್ತಾಗ್ತದ ಅವ್ರು ನೋಡಿದ್ರೆ. ಮತ್ತೆ ಅವರು ಒಂದು ಅದಕ್ಕೆ ನಮ್ಕಿಂತ ನಮ್ಮ ಮನುಷ್ಯನ್ಕಿಂತ 14 ಪಟ್ಟವ್ರು ವಾಸನೆ. ಅವ್ನ ಏನ್ ಮಾಡ್ತಾನಲ್ಲ ಆಕ್ಷನ್, ಅದು ಎಲ್ಲದಕ್ಕೂ ಒಂದ್ ಮೀನಿಂಗ್ ಇದೆ ಅಂತಾರ ಅವ್ರು. ಒದರ್ತಾನಂದ್ರೆ ಒಂದು ಮೀನಿಂಗ್ ಇರುತ್ತೆ. ಮತ್ತೆ ವಾಸ್ತು ಅದ್ರ ಪ್ರಕಾರ 40 times ನಮ್ಕಿಂತ ಎಕ್ಸ್ಪರ್ಟ್. 40 times ಇವನ್ ಜ್ಯೋತಿಷಿಗಳು. ಅಪ್ಪ ನಿನಗೆ ಯಾವ ಮನೆ ಬೇಕು ಹೇಳು, ಯಾವ ಮನೆ ಬೇಕು ಹೇಳು. ಒಂದು ಶಿಸ್ತು ಕಲಿಸ್ತಾರೆ ಅಂತಂದ್ರೆ ಅವ್ರಿಗೆ ನಿಜವಾಗ್ಲೂ ಅವ್ರು ಬ್ಲೆಸ್ಡ್ ಅನ್ಸುತ್ತೆ. ಅವ್ರಿಗೆ ಒಳ್ಳೆ ಕಲೆ ಎಲ್ಲಾರ್ಗೂ ಬರಲ್ಲ, ಅವ್ರಿಗೆ ಆಗ್ತದೆ. ಅವ್ರಿಗೆ ಅದೊಂದು ವಿದ್ಯೆ ಅದು ತಾನಾಗೆ ಬಂದಿದೆ ಅಂದ್ರೆ ಅವ್ರು ಬ್ಲೆಸ್ಡ್. ಮತ್ತೆ ಹೀಗೆ ಅವ್ರು ಕಂಟಿನ್ಯೂ ಮಾಡಿ ಇನ್ನೂ ಜಾಸ್ತಿ ಯಾರ್ಯಾರು ಪೆಟ್ ಲವರ್ಸ್ ಇದಾರೆ ಅವ್ರಿಗೆಲ್ಲರಿಗೂ ಗೈಡೆನ್ಸ್ ಕೊಟ್ಟು. ಆಮೇಲೆ ಏನೈತೆ ಅವ್ರಿಗೆ ಹೇಳ್ತೀನಿ, ಅವರಿಗೆ ಏನೋ ನಮ್ಮ ಆ್ಯಪ್ ಇಷ್ಟ ಆಯ್ತು, ಅವ್ರು ಅದಕ್ಕೆ ಕಂಟಿನ್ಯೂ ಬರಕ್ ಸ್ಟಾರ್ಟ್ ಮಾಡಿದ್ರು. ಇವನು ಬಬ್ಬ ಇದ್ದಾನೆ, ಬಬ್ಬು
ಕಮ್ ಬ್ಯಾಕ್ ಕಮ್ ಬ್ಯಾಕ್ ಕಮ್ ಬ್ಯಾಕ್ ನಾ ಏನ್ ಬೇಕು ಹೇಳು, ಸ್ಟೇ ನಿಂಗೆ ಏನ್ ಬೇಕು ಹೇಳು. ಸ್ಟೇ ನಾನು ನೀನು ಸೇಮ್ ಗೊತ್ತಾ ಇವತ್ತು, ನಾನು ನೀನು ಸೇಮ್ ಡ್ರೆಸ್ ಹಾಕೊಂಡಿವಿ. ನಾನು ಬೊಬ್ಬ ಟ್ವಿನ್ನಿಂಗ್ 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 ಬಾಯಿಲಿ ನೋಡಿಲಿ. ನಿಂಗೆ ಏನ್ ಬೇಕು ಬೋನ್ ಕೊಡ್ಲಾ, ಬೋನು ಬೋನ್ ಬೇಕು.